ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಕರ್ಮಸ್ಥಾನಾಧಿಪತಿ ಅಷ್ಟಮದಲ್ಲಿರತಕ್ಕಂಥದ್ದು. ಇವತ್ತು ಎಲ್ಲ ಒಂದಕ್ಕೆ 2 ಪಟ್ಟು ನೀವು ಎಫರ್ಟ್ ಹಾಕಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಯಾವುದು ಸುಲಭವಾಗಿ ಸಿದ್ಧಿಯಾಗೋದಿಲ್ಲ. ಮಾಮೂಲಾಗಿ ನಡ್ಕೊಂಡು ಹೋಗ್ತಕ್ಕಂಥ ಕೆಲಸಗಳು ಒಂದು ಸಣ್ಣ ಕೆಲಸ ಆದರೂ ಅಷ್ಟೇ ಅದಕ್ಕೆ ನೀವು ಪ್ರಯಾಸ ಪಡಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಇದರಿಂದ ಹೊರಗಡೆ ಬರೋದಕ್ಕೆ ಅನುಕೂಲ ಆಗ್ತಕ್ಕಂಥದ್ದಂದರೆ ಭೈರವನ ಒಂದು ಆರಾಧನೆ ಮಾಡ್ತಕ್ಕಂಥದ್ದು. ಅದರಲ್ಲೂ ಸಹ ವಿಶೇಷವಾಗಿ ಇವತ್ತು ಸ್ವರ್ಣಾಕರ್ಷಣ ಭೈರವನ ಸ್ಮರಣೆಯನ್ನು ಮಾಡತಕ್ಕಂಥದ್ದು, ಆ ದೇವರ ಒಂದು ಪ್ರಾರ್ಥನೆಯನ್ನು ಮಾಡಿಕೊಡ್ತಕ್ಕಂಥದ್ದು ನಿಮಗೆ ರಕ್ಷಣೆಯನ್ನು ಕೊಡ್ತಾನೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯಾಧಿಪತಿ ಇವತ್ತು ಸಪ್ತಮದಲ್ಲಿರತಕ್ಕಂಥದ್ದು ಅದ್ಭುತವಾಗಿದೆ. ಬಿಟ್ಟು ಹೋಗಿರ್ತಕ್ಕಂಥ ಸಂಬಂಧಗಳು, ಬಿಟ್ಟು ಹೋಗಿರ್ತಕ್ಕಂಥ ಸ್ನೇಹಿತರು ಇವತ್ತು ಮತ್ತೆ ನಿಮ್ಮ ಜೊತೆ ಕಾಂಟ್ಯಾಕ್ಟನ್ನು ಬೆಳೆಸ್ಕೊಳ್ತಾರೆ. ನಿಮ್ಮ ಎಕ್ಸ್ ಅಂತ ಯಾರಾದರೂ ಇದ್ದಿದ್ದಾದ ಪಕ್ಷದಲ್ಲಿ ಅವರುಗಳು ಇವತ್ತು ಮತ್ತೆ ಅವರಾಗವರೇ ಕರೆ ಮಾಡಿ ಸಂಬಂಧಗಳನ್ನು ಸರಿ ಮಾಡಿಕೊಳ್ಳೋದಕ್ಕೆ ಮತ್ತೊಂದು ಅವಕಾಶವನ್ನು ಕೇಳ್ತಾರೆ. ನಿರ್ಲಕ್ಷಿಸಬೇಡಿ, ಈಗೋನ ದೊಡ್ಡದಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಕೂತು ಮಾತನಾಡಿ. ಸಮಸ್ಯೆಗಳನ್ನು ಮನುಷ್ಯರು ಮಾಡದೆ ಮರಗಳು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಮನುಷ್ಯ ಸಹಜವಾದ ತಪ್ಪುಗಳನ್ನು ಕ್ಷಮಿಸಿ ಮತ್ತೆ ಒಂದಾಗೋದಕ್ಕೆ ಪ್ರಯತ್ನ ಮಾಡಿ. ಎಲ್ಲವೂ ಚೆನ್ನಾಗಿರುತ್ತೆ ನಿಮಗೆ. ಧನುರ್ರಾಶಿ. ಅಷ್ಟಮಾಧಿಪತಿ ಷಷ್ಠದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು, ಆದರೂ ಸಹ ಉಚ್ಚನಾಗಿರ್ತಕ್ಕಂಥದ್ದು. ಇವತ್ತು ಬರ್ತಕ್ಕಂಥ ಅಪಾಯಗಳು, ಬರ್ತಕ್ಕಂಥ ಸಮಸ್ಯೆಗಳು, ಬರ್ತಕ್ಕಂಥ ಒಂದು ತೊಂದರೆಗಳು ಎಲ್ಲವನ್ನು ನಿಮ್ಮ ಒಂದು 6th ಸೆನ್ಸಿಂದ ನೀವು ತುಂಬ ಚೆನ್ನಾಗಿ ನೀವು ಜಡ್ಜ್ ಮಾಡ್ತಕ್ಕಂಥದ್ದು ಮತ್ತು ಅದೆಲ್ಲದಕ್ಕೂ ಸಹ ಒಂದು ತಯಾರಿಯನ್ನು ಮಾಡಿಕೊಂಡು ನೀವು ಆ ಸಮಸ್ಯೆಯಿಂದ ಹೊರಗಡೆ ಬರತಕ್ಕಂಥದ್ದು ತುಂಬ ವಿಶೇಷವಾಗಿ ಕಾಣಿಸ್ತಾ ಇದೆ. ನಿಮ್ಮ ಇಂಟ್ಯೂಷನು, ನಿಮ್ಮ 6th ಸೆನ್ಸು ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಇವತ್ತು ಅದೇ ನಿಮ್ಮನ್ನು ಕಾಪಾಡ್ತಕ್ಕಂಥ ಒಂದು ರಕ್ಷಾ ಕವಚ ಆಗಿರುತ್ತೆ. ಏನು ಸಮಸ್ಯೆ ಇಲ್ಲ. ಮಕರ ರಾಶಿ. ಮಕರ ರಾಶಿಯವರಿಗೆ ಸಪ್ತಮಾಧಿಪತಿ ಇವತ್ತು ನಿಮಗೆ ಪಂಚಮದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ಮತ್ತು ಬೇರೆ ಗ್ರಹಗಳೆಲ್ಲವೂ ಸಹ ನೋಡಿದ್ದಾದಲ್ಲಿ ಅಷ್ಟಮದಲ್ಲಿ ಕುಜ ಮತ್ತು ಕೇತು, ದ್ವಿತೀಯದಲ್ಲಿರತಕ್ಕಂಥ ರಾಹು. ಇವತ್ತು ನೆಗ್ಲಿಜೆನ್ಸು, ಓವರ್ ಕಾನ್ಫಿಡೆನ್ಸು ಈ 2 ಸಮಸ್ಯೆಗಳನ್ನು ನೀವು ಬಿಟ್ಟಿದ್ದಾದಲ್ಲಿ ಮಿಕ್ಕಿದೆಲ್ಲವೂ ಸಹ ಚೆನ್ನಾಗಿರುತ್ತೆ. ಆದರೆ ಎಲ್ಲೋ ಒಂದು ಹಂತದಲ್ಲಿ ಓವರ್ ಕಾನ್ಫಿಡೆನ್ಸಿಂದ ನಿಮಗೆ ಬಂದಂಥ ಲಾಭಾಂಶಗಳಾಗಲಿ, ನಿಮ್ಮ ಅತಿ ಗೌಪ್ಯವಾದಂಥ ವಿಚಾರಗಳನ್ನಾಗಲಿ ಅಥವಾ ನಿಮ್ಮ ತುಂಬ ಮುಖ್ಯವಾಗಿರತಕ್ಕಂಥ ಒಂದು ವರ್ತಮಾನಗಳನ್ನಾಗಲಿ ಬೇರೆಯವ್ರಿಗೆ ಬಿಟ್ಕೊಟ್ಟು ಸಮಸ್ಯೆಗಳನ್ನು ತಂದುಕೊಡ್ತೀರಾ. ಈ ಒಂದು ವಿಚಾರದಲ್ಲಿ ಜಾಗೃತಿಯಿಂದ ಇರಿ, ಒಳ್ಳೆಯದಾಗುತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಷಷ್ಠಾಧಿಪತಿ ಇವತ್ತು ಚತುರ್ಥದಲ್ಲಿರತಕ್ಕಂಥದ್ದು, ಆದರೆ ಉಚ್ಚನಾಗಿರ್ತಕ್ಕಂಥದ್ದು. ಹಲವಾರು ರೋಗಗಳಿಂದ, ಸಮಸ್ಯೆಗಳಿಂದ ವಿಮುಕ್ತಿಯನ್ನು ಕಂಡುಕೊಳ್ತೀರಾ. ಇವತ್ತು ಕಿವಿ ಸಮಸ್ಯೆ ಇರತಕ್ಕಂಥ ವ್ಯಕ್ತಿಗಳು, ಮೂಗಿನ ಸಮಸ್ಯೆ ಇರತಕ್ಕಂಥ ವ್ಯಕ್ತಿಗಳು, ಅದೇ ಪ್ರಕಾರ ಈ ಒಂದು ಕಾರ್ಡಿಯಾಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರತಕ್ಕಂಥ ವ್ಯಕ್ತಿಗಳು ಎಲ್ಲರಿಗೂ ಅಷ್ಟೇ ಇವತ್ತು ಒಂದು ರಿಲೀಫ್ ಸಿಗುತ್ತೆ. ಏನೋ ಒಂದು ದೊಡ್ಡ ತಲೆ ಮೇಲೆ ಕಲ್ಲು ಹಾಕ್ಬಿಟ್ಟಿರ್ತಾರೆ ಡಾಕ್ಟ್ರುಗಳು, ಇದಕ್ಕೆ ಸರ್ಜಿಕಲ್ ಟ್ರೀಟ್ಮೆಂಟೇ ತೊಗೋಬೇಕು, ಇನ್ನೊಂದು ವಾರದಲ್ಲಿ ಅಡ್ಮಿಟ್ ಆಗಿಬಿಡಬೇಕು, ಈ ಮೆಡಿಕೇಷನ್ನೇ ತೊಗೋಬೇಕು, ಈ ಥೆರಪಿನೇ ತೊಗೋಬೇಕು, ಇಲ್ಲಾಂದರೆ ಸೊಲ್ಯೂಷನ್ ಇಲ್ಲ ಅನ್ನತಕ್ಕಂಥದ್ದು. ಅದೆಲ್ಲದಕ್ಕೂ ಒಂದು ಮಿರಾಕಲ್ ಪ್ರಕಾರ ಇವತ್ತು ನಾನ್ ಸರ್ಜಿಕಲ್, ನಾನ್ ಅಡ್ಮಿನಿಸ್ಟ್ರೇಟಿವ್ ಆಗಿರತಕ್ಕಂಥ ಸೊಲ್ಯೂಷನ್ಸ್ ಸಿಗತಕ್ಕಂಥ ಸಾಧ್ಯತೆಗಳಿದೆ. ಶುಭವಾಗುತ್ತೆ. ಮೀನರಾಶಿ. ಮೀನರಾಶಿಯವರಿಗೆ ಪಂಚಮಾಧಿಪತಿ ಇವತ್ತು ತೃತೀಯದಲ್ಲಿರತಕ್ಕಂಥದ್ದು ವಿಶೇಷವಾಗಿ ಕಾಣಿಸ್ತಾ ಇದೆ. ಅಲ್ಲಿ ಉಚ್ಚನಾಗಿರ್ತಕ್ಕಂಥ ಸಾಧ್ಯತೆ. ನಿಮ್ಮ ಮಕ್ಕಳು ವಿಶೇಷವಾದ ಸಾಧನೆಗಳನ್ನು ಮಾಡ್ತಾರೆ, ವಿಶೇಷವಾದ ಸ್ಥಾನಮಾನಗಳನ್ನು ಪಡ್ಕೊಳ್ತಾರೆ. ನಿಮ್ಮ ಮನೆಯ ಒಂದು ಗೌರವವನ್ನಾಗಲಿ, ಕೀರ್ತಿ ಪ್ರತಿಷ್ಠೆಗಳನ್ನಾಗಲಿ ಇನ್ನಷ್ಟು ಬೆಳೆಸ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆದರೆ ವ್ಯಯದಲ್ಲಿರತಕ್ಕಂಥ ರಾಹು ಬಗ್ಗೆ ಮಾತ್ರ ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ. ಹಣಕಾಸಿನ ಮೇಲೆ ಇವತ್ತು ನಿಯಂತ್ರಣ ಇರೋದಿಲ್ಲ. ಹಾಗೆ ಇವತ್ತು ನೀವೆಲ್ಲಾದರೂ ಹೊಸ ಜಾಗಕ್ಕೆ ಹೋಗಿದ್ದಾದ ಪಕ್ಷದಲ್ಲಿ ಅಲ್ಲಿ ಹೊಸ ವ್ಯಕ್ತಿಗಳು ನಿಮ್ಮನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಏನೇ ಒಂದು ವ್ಯವಹಾರ, ಒಂದು ಸಣ್ಣದೊಂದು ನೆಗೋಸಿಯೇಷನ್ ಆಗಲಿ, ಒಂದು ರೂಮ್ ಬುಕ್ಕಿಂಗ್ ಆಗಲಿ, ಒಂದು ಟ್ರಾವೆಲ್ ಟಿಕೆಟ್ ಬುಕ್ಕಿಂಗ್ ಆಗಲಿ, ಏನೇ ಮಾಡ್ಕೋಬೇಕಾದ್ರೂ ಮೈಯೆಲ್ಲ ಕಣ್ಣಾಗಿ ಇವತ್ತಿನ ಜಾಗೃತಿಯಿಂದ ಇರಿ. ಇದೊಂದು ಸೂಕ್ಷ್ಮವನ್ನು ಗಮನಿಸ್ಕೊಂಡಿದ್ದಾದಲ್ಲಿ ಎಲ್ಲವೂ ಶುಭವಾಗುತ್ತೆ ನಿಮಗೆ.